ಆತ್ಮೀಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೋರ್ತ್ ಅಚೀವ್ಮೆಂಟ್ ಟೆಸ್ಟ್ ಅಂದರೆ FA4 ಇದರ ಕ್ವಶನ್ ಪೇಪರ್ ಬಗ್ಗೆ 10ನೇ ತರಗತಿಯ ಇಂಗ್ಲಿಷ್ ಲ್ಯಾಂಗ್ವೇಜ್ 2 ಇದರ ಕ್ವಶನ್ ಪೇಪರ್ ಬಗ್ಗೆ ನೋಡೋಣ. ಮೊದಲನೇದಾಗಿ ನಾವು ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಯಾವುದು ಮೇನ್ ಎಕ್ಸಾಮಿಗೆ ಬರ್ತದೆ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ. ಅದರ ಬ್ಲೂ ಪ್ರಿಂಟ್ ಪ್ರಕಾರ ಮೇನ್ ಎಕ್ಸಾಮ್ ಯಾವುದು ಬಹಳ ಇಂಪಾರ್ಟೆಂಟು ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿ ಬಹಳ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಈ FA4 ಅಲ್ಲಿ ಕೇಳಿರೋದು ವಿಶೇಷ ಆಗಿದೆ ಇದು. ಅದರಿಂದ ದಯಮಾಡಿ ಎಲ್ಲರೂ ಪೂರ್ತಿ ನೋಡಿ, ಆಮೇಲೆ ಇದನ್ನ PDF ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಡೌನ್ಲೋಡ್ ಮಾಡಿಕೊಂಡು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾರಾದರೂ ಹೊಸಬರಾಗಿದ್ದರೆ ಅಥವಾ ಇಲ್ಲಿ ತನಕ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿ, ವಿಡಿಯೋ ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಏನಾದರೂ ವಿಷಯಗಳು ಬೇಕಿದ್ದರೆ ಡಿಸ್ಕಸ್ ಮಾಡೋದಿದ್ರೆ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಮುಂದುವರಿಸ್ತೀನಿ. ಮೊದಲನೇ ಮುಖ್ಯ ಪ್ರಶ್ನೆ, 4 alternatives are given for each of the following questions. Choose the correct alternative. ಇದು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ಆಪ್ಷನ್ಸ್ ಇರ್ತಕ್ಕಂಥದ್ದು. ಮೇನ್ ಎಕ್ಸಾಮಲ್ಲಿ 80 ಮಾರ್ಕ್ಸ್ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಮೊದಲನೇದು ಏನು ಕೊಟ್ಟಿದ್ದೀವಿ ಅಂದರೆ ಒಂದು ಕ್ವಶನ್ ಟ್ಯಾಗ್ ಕೊಟ್ಟಿದ್ದೀನಿ. ಎರಡನೇದು ಏನು ಅಂತಂದರೆ ಇಫ್ ಕ್ಲಾಸ್ ಕೊಟ್ಟಿದ್ದೀನಿ. ಮೂರನೇದು ಇನ್ಫಿನಿಟಿವನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಈಗ ನೆಕ್ಸ್ಟ್ 4ನೇದು ಅಂದರೆ ಎರಡನೇ ಮುಖ್ಯ ಪ್ರಶ್ನೆ, ಡೂ ಆಸ್ ಡೈರೆಕ್ಟೆಡ್. ಇದರಲ್ಲಿ 4ನೇದು ಸಿಲೆಬಲ್ಸ್ ಬಗ್ಗೆ ಕೇಳಿದ್ದೀನಿ. 5ನೇದು ಒಂದು ಪ್ರಿಪೋಸಿಷನ್ನ ಕೇಳಿರ್ತಕ್ಕಂಥದ್ದು ಇದೆ ಇಲ್ಲಿ. ಅದೇ ರೀತಿ 3ನೇ ಮುಖ್ಯ ಪ್ರಶ್ನೆ ಬಂದು ಎಕ್ಸ್ಟ್ರಾಕ್ಟ್ಗಳನ್ನು ಏನು ಈಗ ಬ್ಲೂ ಪ್ರಿಂಟ್ ಪ್ರಕಾರ ಇವು ಎಕ್ಸ್ಟ್ರಾಕ್ಟ್ ಬರ್ತದೆ ಈ ಪಾಠದಿಂದ ಅಂತ ಹೇಳಿದರೆ ಅವನ್ನೇ ಇಲ್ಲಿ ಕೇಳಿರ್ತಕ್ಕಂಥದ್ದು. ಯಾವುದು ಕಲರ್ಸ್ ಆಫ್ ಸೈಲೆನ್ಸ್ ಇಂದ ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತಕ್ಕಂಥದ್ದು. ಅದೇ ರೀತಿ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇಂದ ದೇರ್ ಓಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ಓಂಟ್ ಬಿ ಎನಿ ಕ್ಲಾಕ್ ಅಂತಕ್ಕಂಥದ್ದು 7ನೇ ಒಂದು ಎಕ್ಸ್ಟ್ರಾಕ್ಟ್ ಆಗಿ ಒಟ್ಟು 2 ಎಕ್ಸ್ಟ್ರಾಕ್ಟ್ಗಳನ್ನು ಕೇಳಿರ್ತಕ್ಕಂಥದ್ದಾಗಿದೆ ಇಲ್ಲಿ. ಇನ್ನು 4ನೇ ಮುಖ್ಯ ಪ್ರಶ್ನೆಯಾಗಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಿರ್ತೀವಿ. 3 ಪ್ರಶ್ನೆಗಳಂದ್ರೆ 8ನೇದು ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ, ಬಹಳ ಇಂಪಾರ್ಟೆಂಟು. ಈಗ ಆಲ್ರೆಡಿ ಕೇಳಿರ್ತಕ್ಕಂಥದ್ದು ಮೊನ್ನೆ ಫಸ್ಟ್ ಪ್ರಿಪರೇಟರ್ನಲ್ಲಿ, ಈ ಹಿಂದೆನೂ ತುಂಬ ಸರಿ ಕೇಳಿರ್ತಕ್ಕಂಥದ್ದಾಗಿದೆ ಇದು. ಇನ್ನು 9ನೇ ಪ್ರಶ್ನೆ, ಹೂ ವಿಲ್ ಬಿ ಹೆಡೆಂಟೆಡ್ ಬೈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇಂದ. ಮೇಲಿನ 8 ಮತ್ತು 9 2 ಪ್ರಶ್ನೆಗಳು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇಂದ ಕೇಳಿರ್ತಕ್ಕಂಥದ್ದು. ಹಾಗೇನೆ ಸಪ್ಲಿಮೆಂಟರಿ ರೀಡಿಂಗ್ ಇಂದ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಶ್ಡ್ ಇದೆಯಲ್ಲ, ಅದು ಹನೀಫ್, ಅದ್ರ ಬಗ್ಗೆ ಕೇಳಿರ್ತಕ್ಕಂಥದ್ದು 10ನೇ ಪ್ರಶ್ನೆಯಾಗಿ. ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ ಅಂಡ್ ಇಂಟ್ರೆಸ್ಟ್, ಎಕ್ಸ್ಪ್ಲೈನ್. ಆಲ್ರೆಡಿ ತುಂಬ ಸರಿ ಕೇಳಿರ್ತಕ್ಕಂಥದ್ದು ಇದು. ಹಾಗೇನೆ ಅದಕ್ಕೆ ಆಪ್ಷನ್ಸ್ ಇರ್ತದಲ್ಲ 3 ಅಥವಾ 4ನೇ ಒಂದು ಪಾಠಕ್ಕೆ, ಅದನ್ನ ಇಲ್ಲಿ ಕೇಳಿದ್ದೀನಿ. ಹೌ ಡಿಡ್ ವಾಂಗ್ ಜಿಯಾ ರಿಯಾಕ್ಟ್ ಟು ದ ಫಸ್ಟ್ ಮಾನ್ಸ್ಟರ್ ಅಂತ ಹೇಳಿ ಕೇಳಿರ್ತಕ್ಕಂಥದ್ದಾಗಿದೆ. ಇನ್ನು ಕೋಟ್ ಫ್ರಮ್ ಮೆಮೊರಿ 5ನೇ ಮುಖ್ಯ ಪ್ರಶ್ನೆ. 5ನೇ ಮುಖ್ಯ ಪ್ರಶ್ನೆ ಇಲ್ಲಿ 4 ಲೈನ್ಗಳು ಬರ್ತಕ್ಕಂಥದ್ದಾಗಿದೆ. 4 ಲೈನ್ ಏನು ಬರ್ತದೆ ಅಂತಂದ್ರೆ, ಮೊದಲನೇ ಸ್ಟಾಂಜಾವನ್ನೇ ಕೇಳಿರ್ತಕ್ಕಂಥದ್ದು ಪದ್ಯದಿಂದ, ಓ ಸೇ ವಾಟ್ ಇಸ್ ದಟ್ ಥಿಂಗ್ ಕಾಲ್ಡ್ ಲೈಟ್, ಅದನ್ನ ಕೇಳಿರ್ತಕ್ಕಂಥದ್ದಾಗಿದೆ. ಇಲ್ಲಿಗೆ ಈ ರೀತಿಯಾಗಿ 20 ಅಂಕದ ಈ ಒಂದು 4th ಅಚೀವ್ಮೆಂಟ್ ಟೆಸ್ಟ್ನ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗುತ್ತೆ. ನೀವೆಲ್ಲರೂ ನೋಡಿದ್ದಕ್ಕೆ ಅದರ ಜೊತೆಗೆ ಇಲ್ಲಿ ನೋಡಿ ಕೀ ಆನ್ಸರ್ನು ಕೂಡ ಕೊಟ್ಟಿದ್ದೀನಿ. ಕೀ ಆನ್ಸರ್ ಮತ್ತು ಕ್ವಶನ್ ಪೇಪರ್ ಎರಡನ್ನೂ ಕೂಡ 2ರ ಒಂದು PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು, ನೋಡಿ ಅದನ್ನು ಬಳಸ್ಕೋಬೋದು ಅಂತ ಹೇಳ್ತಾ ಇಲ್ಲಿ ತನಕ ತಾವು ನೋಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.